ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಈಗಾಗಲೇ ಎಲ್ಲ ಪರೀಕ್ಷೆಗಳು ಮುಗಿದು ಹೋಗಿದ್ದು ಹೌದಲ್ವಾ? ನಿಮ್ಮ ವ್ಯಾಲ್ಯುವೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಬೇಕು. ಆ ವ್ಯಾಲ್ಯುವೇಷನ್ಗಾಗಿ ಗೌರ್ಮೆಂಟ್ ವತಿಯಿಂದ ಈ ಏನಂತಾರೆ ಮಾದರಿ ಉತ್ತರ ಪತ್ರಿಕೆಗಳನ್ನು, ಅಂದರೆ ನಿಮ್ಮ ವ್ಯಾಲ್ಯುವೇಷನ್ ಮಾಡಲಿಕ್ಕೆ ಇವ್ಯಾಲ್ಯುವೇಟ್ರ್ ಹೋಗ್ತಾರಲ್ವ, ಅರ್ಥ ಆಯ್ತಾ? ಆ ಇವ್ಯಾಲ್ಯುವೇಟ್ರ್ ಕೈಯಲ್ಲಿ ಈ ಕೀ ಆನ್ಸರ್ಗಳನ್ನು ಕೊಡ್ತಾರೆ. ಕಾಣ್ತಾ ಇದೆಯಾ ನಿಮಗೆ? ಇದು ಎಕನಾಮಿಕ್ಸು, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಇರುತ್ತೆ. ಇದನ್ನೇ ಇಟ್ಕೊಂಡು ಅವರು ನಿಮ್ಮ ಪೇಪರ್ಸ್ಗಳನ್ನು ಚೆಕ್ ಮಾಡ್ತಾರೆ, ಕರೆಕ್ಷನ್ ಮಾಡ್ತಾರೆ. ಅರ್ಥ ಆಗುತ್ತಾ? ಇದರಲ್ಲಿ ಯಾವುದಾದ್ರೂ ಆನ್ಸರಿಗೆ ನಿಮಗೆ ಏನಂತೀರ ತಗೊಳ್ಳೋ ಅಬ್ಜೆಕ್ಷನ್ ಇದ್ದರೆ, ಅದು 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಏನಾದರೂ ತಪ್ಪು ಕಂಡು ಬಂದಲ್ಲಿ ಆನ್ಸರ್ಸ್ಗಳು ತಾವುಗಳು ದಯವಿಟ್ಟು ಕಮೆಂಟ್ ಮಾಡಿ ಅದನ್ನು ಅರ್ಥ ಆಯ್ತಲ್ವ ಸರಿಪಡಿಸೋಣ. ಯಾಕಂದರೆ ಇದನ್ನೇ ಇಟ್ಕೊಂಡು ಕೀ ಆನ್ಸರ್ ಅವರು ನಿಮ್ಮ ಪೇಪರನ್ನು ವ್ಯಾಲ್ಯುವೇಷನ್ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ದೀಸ್ ಕೀ ಆನ್ಸರ್ಸ್ ದೇ ವಿಲ್ ಏನಂತೀರ ಕನ್ಸಿಡರ್ಡ್ ಎದಕ್ಕೆ ಟು ಡೂ ಯುವರ್ ಕರೆಕ್ಷನ್. ನಿಮ್ಮ ಪೇಪರ್ಸ್ಗಳನ್ನು ಕರೆಕ್ಷನ್ ಮಾಡಲಿಕ್ಕೆ ಇದೇ ಕೀ ಆನ್ಸರ್ಗಳನ್ನು ಬಳಸ್ಕೊಂಡು ನಿಮಗೆ ಅಂಕಗಳನ್ನು ನೀಡಲಾಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೇ ಸಮಸ್ಯೆ ಇದ್ದರೂ, ಡೌಟ್ ಇದ್ದರೂ, ತಾವುಗಳು ಈ ಒಂದು ಆನ್ಸರಲ್ಲಿ ನಿಮಗೆ ಏನಾದರೂ ತೊಂದರೆ ಇದ್ದರೆ, ಸರ್ ಇದು ತಪ್ಪು ಆನ್ಸರು, ಈ ಕ್ವಶನಿಗೆ ಇದಲ್ಲ ಆನ್ಸರು, ಬುಕ್ಕಲ್ಲಿ ಹೀಗಿದೆ ಹಾಗಿದೆ ಇದ್ದರೆ ದಯವಿಟ್ಟು ಆ ಪೇಜ್ ನಂಬರು, ಆ ಒಂದು ಕಮೆಂಟ್ ಮುಖಾಂತರ ತಾವುಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕಮೆಂಟ್ ಮಾಡಿ ಅದನ್ನು ಸರಿಪಡಿಸ್ಬೋದು. ವ್ಯಾಲ್ಯುವೇಷನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ. ಇದೇ ಭಾನುವಾರ ಕಮ್ಮಿಂಗ್ ಸಂಡೇ ಎಷ್ಟಾಗುತ್ತೆ 22 ರಂಜಾನ್ ಹಬ್ಬ ನೆಕ್ಸ್ಟ್ ದಿನವೇ ನಿಮ್ಮ ಎಲ್ಲರ ಇವ್ಯಾಲ್ಯುವೇಷನ್ ಸ್ಟಾರ್ಟ್ ಆಗುತ್ತೆ. ಇದೇ ತಿಂಗಳಲ್ಲಿ ಇವ್ಯಾಲ್ಯುವೇಷನ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ನಿಮ್ಮ ಎಕನಾಮಿಕ್ಸ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಇದೆ. ಯಾವುದು ಕೀ ಆನ್ಸರು? ಎಕನಾಮಿಕ್ಸ್ ಕೀ ಆನ್ಸರು, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಫುಲ್ ಕೀ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಇದೆ. ದಯವಿಟ್ಟು ಸಂಪೂರ್ಣವಾಗಿ ನೋಡಿಕೊಂಡು ಏನೇ ತೊಂದರೆ ಇದ್ದರೂ ತಾವುಗಳು ಏನು ಮಾಡಬೇಕು? ಕಮೆಂಟ್ ಮಾಡಬೇಕು. ಸರ್ ಕ್ವಶನ್ ನಂಬರ್ ಇದರಲ್ಲಿ ಇದು ಆನ್ಸರ್ ತಪ್ಪಿದೆ, ಪೂರ್ತಿ ತಪ್ಪಾಗಿದೆ ಅಥವಾ ಸ್ವಲ್ಪ ತಪ್ಪಾಗಿದೆ, ನಾನು ಈ ರೀತಿಯಾಗಿ ಬರೆದಿದ್ದೀನಿ, ಮಾರ್ಕ್ಸ್ ಸಿಗುತ್ತಾ ಅಂತ ತಾವುಗಳು ಕಮೆಂಟ್ ಮಾಡಿದರೆ ಅದಕ್ಕೆ ಸೊಲ್ಯೂಷನನ್ನು ನಾವು ಪಡೆದುಕೊಳ್ಳೋಣ. ಅರ್ಥ ಆಗ್ತಾಯಿದೆಯಾ ಮಕ್ಕಳೇ? ಧನ್ಯವಾದಗಳು. ಇದೇ ರೀತಿಯಾಗಿ ನಿಮ್ಮ ರಿಸಲ್ಟ್ ಯಾವಾಗ ಏನು ಅಂತ ಅದು ಕೂಡ ವಿಡಿಯೋವನ್ನು ಮಾಡಿಕೊಡ್ತೇನೆ. ಜೊತೆಗೆ ಏನಂತೀರ ಕರೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನಾನು ಕೂಡ ವ್ಯಾಲ್ಯುವೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಯಾವುದಕ್ಕೆ? ನಿಮ್ಮ ಇಂಗ್ಲೀಷ್ ಸಬ್ಜೆಕ್ಟಿಗೆ, ಹೌದಲ್ವಾ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಎಲ್ಲರೂ ಕೂಡ ಚೆನ್ನಾಗಿ ಬರೆದಿರ್ತೀರಾ ಅಂದ್ಕೊಂಡೆ ನಾವು ವ್ಯಾಲ್ಯುವೇಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದೇವ್ರ ಹತ್ರ ಬೇಡ್ಕೊಳ್ಳಿ ನಿಮ್ಮ ಎಲ್ಲ ಆನ್ಸರ್ಸ್ಗಳು ಸರಿಯಾಗಲಿ ಅಂತ. ಯಾಕಂದರೆ ಪ್ರಾರ್ಥನೆ ಇದೆ ಅಲ್ವಾ, ಅದು ಎಲ್ಲ ಚೇಂಜ್ ಮಾಡಿಬಿಡುತ್ತೆ ಸಿಸ್ಟಮನ್ನೇ. ಹಾಗಾಗಿ ಕೃಪೆ ಬೇಕು, ದೇವರ ಕೃಪೆ ಇರಬೇಕು. ಮೊದಲು ತಾವುಗಳು ಕೂತ್ಕೊಂಡು ಏನು ಮಾಡಬೇಕು? ನಿಮ್ಮ ಕ್ವಶನ್ ಪೇಪರು ನೀವು ಬರೆದಿರೋದನ್ನು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈಗ ನಾವು ನಮ್ಮ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ ಮುಂದಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಲ್ಲಿಗೆ ನಿಮ್ಮ ವಿಡಿಯೋ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಎಸ್, ಲಾಸ್ಟ್ ಮೇನ್ ಅಲ್ವಾ? ಇದು ನೋಡಿದಾಗೆಲ್ಲ ಖುಷಿ ಆಗುತ್ತೆ ನನಗೆ. ಏನು ಅಪ್ಲೋಡ್ ಮಾಡಿಕೊಟ್ಟಿದ್ನೋ ಎಕನಾಮಿಕ್ಸಿಗೆ ಅದೇ ಬಂದಿತ್ತಲ್ಲ ಅಂತ. ಅವೆಲ್ಲ ಲಕ್ ಅಲ್ವಾ? ಕೆಲವೊಮ್ಮೆ ನಾವೇ ಗ್ರೇಟ್ ಅಂತಲ್ಲ, ಅವೆಲ್ಲ ಲಕ್ ಅಂತ ಹೇಳ್ತೀವಿ. ಬನ್ನಿ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಮೀಡಿಯಮ್ಮು ಈಗ ಪ್ರಾರಂಭ ಆಗುತ್ತೆ. 3.5 ನಿಮಿಷ ಕನ್ನಡ ಮೀಡಿಯಮ್ಮು, ಇನ್ನೊಂದು 3 ನಿಮಿಷ ನಮ್ಮ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳಿಗೆ. ಐ ರಿಕ್ವೆಸ್ಟ್ ಎವ್ರಿ ಒನ್, ಕಾಮರ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಮತ್ತೆ ಯಾರಿದ್ದಾರೆ ಇಂಗ್ಲೀಷ್ ಮೀಡಿಯಮ್ಮು, ಆರ್ಟ್ಸ್ ಸ್ಟೂಡೆಂಟ್ಸ್, ಪ್ಲೀಸ್ ಕ್ರಾಸ್ ಚೆಕ್ ಯುವರ್ ಕೀ ಆನ್ಸರ್ಸ್. ದಿಸ್ ಈಸ್ ದ ಫೈನಲ್ ಕೀ ಆನ್ಸರ್ ರಿಲೀಸ್ಡ್ ಬೈ PUC ಬೋರ್ಡ್. ಯಾರಿಗೆ? ಟು ವ್ಯಾಲ್ಯುವೇಟರ್ಸ್ ಟು ಚೆಕ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ಸ್, ಟು ಚೆಕ್ ಯುವರ್ ಆನ್ಸರ್ ಬುಕ್ಲೆಟ್ಸ್. ಸೊ ಮೈ ಡಿಯರ್ ಚಿಲ್ಡ್ರನ್, ಇಫ್ ಎನಿ ಅಬ್ಜೆಕ್ಷನ್ ಯು ವಾಂಟ್ ಟು ಫೈಲ್ ರಿಗಾರ್ಡಿಂಗ್ ಎನಿ ಆನ್ಸರ್, ಪ್ಲೀಸ್ ಕಮೆಂಟ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕಮೆಂಟ್ ಮಾಡಿ. ಏನೇ ತೊಂದರೆ ಇದ್ದರೂ ಏನೇ ಇದ್ದರೂ ಅದರ ಬಗ್ಗೆ ನಾವು ಸರಿಪಡಿಸೋಣ. ಅರ್ಥ ಆಗುತ್ತಲ್ವ ಎಲ್ಲರಿಗೂ ಕೂಡ? ದೋಸ್ ಹೂ ವಾಂಟ್ ಟು ಫೈಲ್ ಅಬ್ಜೆಕ್ಷನ್, ಪ್ಲೀಸ್ ಕಮೆಂಟ್ ಮೀ. ಇಫ್ ಯು ಫೈಂಡ್ ಎನಿ one answer error in any one answer or any ಏನಂತೀರ ಮಿಸ್ಟೇಕ್ಸ್ or any wrong answers, if you find in this video, please comment me. These key answers are released by PUC board. I request everyone, please cross check your key answers. Evaluation process will begin 22nd March 2026.
ಏನು ಸರ್ ಭಾನುವಾರ ಸ್ಟಾರ್ಟ್ ಮಾಡ್ತಾರಾ? ಹೌದು ರೀ, ಯಾವಾಗೂ ಕೂಡ ಭಾನುವಾರನೇ ಸ್ಟಾರ್ಟ್ ಆಗುವಂಥದ್ದು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗಾಗಲೇ ಬಿಸ್ನೆಸ್ ಕೂಡ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇದು ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಯಾಕಂದರೆ 99% ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳು ಫ್ರೀ ಇದ್ದಾರೆ. ಜೊತೆಗೆ ಆರ್ಟ್ಸ್ ವಿದ್ಯಾರ್ಥಿಗಳು, ಜೋಗ್ರಫಿ ತಗೊಂಡವರು ಕೂಡ ಫ್ರೀ ಇದ್ದಾರೆ. ಸೋಷಿಯಾಲಜಿನವರು ಇವತ್ತು ಫ್ರೀ ಆಗ್ತಾರೆ ಮಧ್ಯಾಹ್ನದ ಮೇಲೆ. ಸೈನ್ಸು ಎಲ್ಲರೂ PCMB PCMC ಇವತ್ತು ಮಧ್ಯಾಹ್ನನೇ ಫ್ರೀ ಆಗುವಂಥದ್ದವರು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಸ್ವಲ್ಪ ನೋಡ್ಕೊಳ್ಳಿ ಆಯಿತಾ. ಐ ಥಿಂಕ್ ಇದನ್ನು ಭಾಳ ಸಲ ನಿಮ್ಗೆ ಹೇಳಿದ್ದೆ, ಲಾಲಾ ಇದನ್ನು ಕಲಿರಲಿ, ಅದೇ ಬಂದಿತ್ತು. ಭಾಳ ಖುಷಿ ಆಯ್ತು ನನಗೆ ಪೇಪರ್ ನೋಡಿದಾಗ. ಅವೆಲ್ಲ ಆಗಿದ್ದು ನಿಮ್ಮ ಪ್ರೀತಿಯಿಂದನೇ, ನಾವೇನೂ ಅಲ್ಲ ಅದು. ಆಯ್ತಲ್ವ, ದಿಸ್ ಈಸ್ ಫಾರ್ ದ್ಯಾಮ್, ನಾಟ್ ಫಾರ್ ಅಸ್. ಬಿಟ್ಬಿಡೋಣ ಇದನ್ನು.